ಎಲ್ಲ ಒಂದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಕೃಷಿಕ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ.ಕೆ. 8ನೇ ತರಗತಿ SA2 ಎಕ್ಸಾಮ್ 2026 ಎಲ್ಲ ಬರ್ತಾ ಇದ್ದೀರಾ. ಇನ್ನೇನು ಮಾರ್ಚ್ 26ರಂದು ಸಮಾಜ ವಿಜ್ಞಾನ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ಒಂದರಲ್ಲಿ ಬೋರ್ಡ್ ಬಿಟ್ಟಿರುವ ಸಮಾಜ ವಿಜ್ಞಾನ ವಿಷಯದ ಮಾಡಲ್ ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವೆರಿ ಇಂಪಾರ್ಟೆಂಟು ನಿಮ್ಮ SA2 ಎಕ್ಸಾಮ್ಗೆ. ಯಾಕಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ಒಂದು SA2 ಎಕ್ಸಾಮ್ನ ಸಮಾಜ ವಿಷಯದ ಎಕ್ಸಾಮ್ ಇರ್ತದೆ, ಕ್ವಶನ್ ಪೇಪರ್ ಇರ್ತದೆ. ಅಷ್ಟಲ್ಲದೆ ತುಂಬ ಪ್ರಶ್ನೆ ಇಲ್ಲಿ ರಿಪೀಟ್ ಆಗ್ತವೆ. ಎಲ್ಲ ಕ್ವಶನ್ ಇಂಪಾರ್ಟೆಂಟು, ಪ್ರತಿ ಕ್ವಶನ್ ಬಿಡದೆ ಓದ್ಕೊಳ್ಳಿ. ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೀನಿ, ಅದರಿಂದ ಕೊನೆವರೆಗೆ ನೋಡಿ. ಎಲ್ಲ ಕ್ವಶನ್ ಇಂಪಾರ್ಟೆಂಟು. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ ಇನ್ಕಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಿಗೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ನಿಮ್ಮೊಂದು 8ನೇ ತರಗತಿ SA2 ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಎಲ್ಲವನ್ನ ಇದೇ ಒಂದು ಚಾನಲ್ ಹಾಕ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದು ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋ ಸಿಗ್ತವೆ. ಮಾಡಿದಾರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಇರ್ತಲ್ಲಿ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ. ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ, ನೋಡ್ತಾ ಹೋಗೋಣ. 8ನೇ ತರಗತಿ ದ್ವಿತೀಯ ಸಂಕಲನಾತ್ಮಕ ಮೂಲ್ಯಾಂಕನ SA2 ಮಾರ್ಚ್ 2026 ವಿಷಯ ಸಮಾಜ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ. ಗರಿಷ್ಠ ಅಂಕಗಳು 50, ಸಮಯ 2 ಗಂಟೆ. ಒಂದನೇ ಮೇಲೆ ನಿಮಗೆ 5 ಬಹುಆಯ್ಕೆ 5 ಮಲ್ಟಿಪಲ್ ಕ್ವಶನ್ ಇರ್ತವೆ. ಮೊನ್ನೆ ಕ್ವಶನ್ ನೋಡಿ, ಹುಯೆನ್ ಥ್ಯಾಂಕ್ಸ್ನ ಪ್ರಸಿದ್ಧ ಕೃತಿ. ಹುಯೆನ್ ಥ್ಯಾಂಕ್ಸ್ನ ಪ್ರಸಿದ್ಧ ಕೃತಿ ಏನಾಗ್ಬೋದು? ಅವರ ಕೃತಿ ಪ್ರಸಿದ್ಧ ಕೃತಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಸಿಯುಕಿ ಅವರ ಪ್ರಸಿದ್ಧ ಕೃತಿ ಸಿಯುಕಿ. ಇನ್ನು ಸೆಕೆಂಡ್ ಒನ್ನು ರಾಜ್ಯಶಾಸ್ತ್ರ ಪಿತಾಮಹ ಯಾರಾಗ್ಬೋದು? ಹೆರೋಡೋಟಸ್, ಅರಿಸ್ಟಾಟಲ್, ಪ್ಲೇಟೋನ, ಸಾಕ್ರೆಟೀಸ್. ಯಾರು ರಾಜ್ಯಶಾಸ್ತ್ರ ಪಿತಾಮಹ? ಪೊಲಿಟಿಕಲ್ ಸೈನ್ಸ್ನ ಪಿತಾಮಹ ಯಾರು? ಅರಿಸ್ಟಾಟಲ್. ಆಪ್ಷನ್ ಬಿ ಅರಿಸ್ಟಾಟಲ್ ಸರಿಯಾದ ಉತ್ತರ. ನೆಕ್ಸ್ಟು ಮೂರನೇ ಕ್ವಶನ್ನು, ಭಾರತದಲ್ಲಿ ಪ್ರಥಮ ಬಾರಿಗೆ ಸಮಾಜಶಾಸ್ತ್ರ ಪರಿಚಯಿಸಲ್ಪಟ್ಟ ವಿಶ್ವವಿದ್ಯಾಲಯ. ಯಾವ ವಿಶ್ವವಿದ್ಯಾಲಯ ಮೊದಲ ಬಾರಿಗೆ ಸಮಾಜಶಾಸ್ತ್ರ ಪರಿಚಯ ಮಾಡ್ತದೆ? ಉತ್ತರ ಯಾವುದು? ಆಪ್ಷನ್ ಎ ಮುಂಬೈ ವಿಶ್ವವಿದ್ಯಾಲಯ ಸರಿಯಾದ ಉತ್ತರ. ಇನ್ನು ನಾಲ್ಕನೇದು, ಹಣದ ಪ್ರತಿಫಲಕ್ಕೆ ಮಾಡುವ ದೈಹಿಕ ಮತ್ತು ಬೌದ್ಧಿಕ ಕೆಲಸ ಏನಾಗ್ಬೋದು? ಹಣದ ಪ್ರತಿಫಲಕ್ಕೆ ಕೇಳಿದರೆ 4ನೇ ಕ್ವಶನ್ಗೆ ಆನ್ಸರು ಆಪ್ಷನ್ ಬಿ ಆರ್ಥಿಕ ಚಟುವಟಿಕೆ ಸರಿಯಾದ ಉತ್ತರ. ಇನ್ನು 5ನೇ ಕ್ವಶನ್ನು, ಪಾಲುದಾರಿಕೆ ಸಂಸ್ಥೆಗಳ ನೋಂದಣಿಗೆ ಅವಕಾಶ ನೀಡಿರುವ ಕಾಯ್ದೆ. ಯಾವ ಕಾಯ್ದೆ? 4 ಕೊಟ್ಟಿದ್ದಾರೆ ಆಪ್ಷನ್ನು ABCD. ಗ್ಯಾಸ್ ಮಾಡಿ ನೋಡೋಣ, ನಾನು ಆನ್ಸರ್ ಹೇಳ್ತೀನಿ, ಗ್ಯಾಸ್ ಮಾಡಿ. 5ನೇದಕ್ಕೆ ಆನ್ಸರು ಆಪ್ಷನ್ ಡಿ ಭಾರತದ ಪಾಲುದಾರಿಕೆ ಸಂಸ್ಥೆಗಳ ಕಾಯ್ದೆ 1932. ಇನ್ನು ನೆಕ್ಸ್ಟು ಸೆಕೆಂಡ್ ಮೇನು, 2ನೇ ಮೇನು ಬರ್ತದೆ. ಇಲ್ಲಿ ನಿಮಗೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯ ಉತ್ತರಿಸಿ. 1 ಅಂಕದ ಪ್ರಶ್ನೆಗಳು 5 ಇರ್ತವೆ. ಟೋಟಲಾಗಿ 5 ಅಂಕ. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ. 6ನೇ ಪ್ರಶ್ನೆ ನೋಡಿ, ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸಿರುತ್ತಾರೆ? 6ನೇ ಪ್ರಶ್ನೆಗೆ ಉತ್ತರ ನೋಡಿ, ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರು ವಹಿಸಿರುತ್ತಾರೆ. ಇನ್ನು ಪ್ರಶ್ನೆ 7, ಸಂಸ್ಕೃತಿ ಎಂದರೇನು? ವೆರಿ ಇಂಪಾರ್ಟೆಂಟು. ಸಂಸ್ಕೃತಿ ಎಂದರೇನು? ಉತ್ತರ ನೋಡೋಣ 7ನೇ ಕ್ವಶನ್ಗೆ. ನೋಡಿ, ಮಾನವ ಸಮಾಜದ ಸದಸ್ಯನಾಗಿದ್ದುಕೊಂಡು ಕಲಿತುಕೊಳ್ಳುವ ಜ್ಞಾನ, ಕಲೆ, ನೈತಿಕ ನಿಯಮ, ಕಾನೂನು ಮತ್ತು ರೂಢಿ ನೈಪುಣ್ಯತೆಗಳೊಳಗೊಂಡ ಸಂಕೀರ್ಣ ವ್ಯವಸ್ಥೆ, ಇದನ್ನು ಸಂಸ್ಕೃತಿ ಅಂತ ಕರೀತಾರೆ. ಸಂಸ್ಕೃತಿ ವೆರಿ ಇಂಪಾರ್ಟೆಂಟು, ರಿಪೀಟ್ ಆಗ್ಬೋದು ಕ್ವಶನ್ ನೋಡ್ಕೊಂಡಿರಿ. ಇನ್ನು 8ನೇದು, ಸಾಮಾಜಿಕ ಅಂತಕ್ರಿಯೆಯನ್ನು ವ್ಯಾಖ್ಯಾನಿಸಿ. ಸಾಮಾಜಿಕ ಅಂತಕ್ರಿಯೆ ನೋಡೋಣ. 8ನೇ ಕ್ವಶನ್ಗೆ ಆನ್ಸರು, ನಮ್ಮ ದಿನನಿತ್ಯದ ಜೀವನದಲ್ಲಿ ಅನೇಕ ಜನರೊಡನೆ ನಡೆಸುವ ಒಡನಾಟವೇ ಸಾಮಾಜಿಕ ಅಂತಕ್ರಿಯೆ. ಅನೇಕ ಜನರೊಡನೆ ನಡೆಸುವ ಒಡನಾಟ ಅಂದರೆ ಮಾತನಾಡುವ ಒಡನಾಟ. ನೆಕ್ಸ್ಟು 9ನೇದು ಕ್ವಶನ್ ನೋಡಿ, ಭೂಮಿ ಎಷ್ಟು ವರ್ಷ ಹಳೆಯದಾಗಿದೆ? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು. ಭೂಮಿ ಎಷ್ಟು ವರ್ಷ ಹಳೆಯದಾಗಿದೆ? ಎಷ್ಟು ವರ್ಷ ಆಗಿರ್ಬೋದು ನೋಡಿ, ಗೆಸ್ ಮಾಡಿ. ಭೂಮಿಯು 460 ಕೋಟಿ ವರ್ಷ ಹಳೆಯಲಾಗಿದೆ. ಎಷ್ಟು ಹಳೆಯದು? 460 ಕೋಟಿ ಹಳೆಯದು ನಮ್ಮ ಭೂಮಿ. ಇನ್ನು 10ನೇದು, ಆಂತರಿಕ ವ್ಯಾಪಾರ ಎಂದರೇನು? ಆಂತರಿಕ ವ್ಯಾಪಾರ ಅಥವಾ ಬಾಹ್ಯ ವ್ಯಾಪಾರ ಕೇಳ್ಬೋದು. ಏನಂತ ಕೇಳಿದರೆ ಆಂತರಿಕ ವ್ಯಾಪಾರ ಕೇಳಿದರೆ, ಆಂತರಿಕ ವ್ಯಾಪಾರ ತುಂಬಾ ಈಸಿ ಕ್ವಶನ್ನು. ದೇಶದ ಒಳಗೆ ನಡೆಯುವ ವ್ಯಾಪಾರ ಆಂತರಿಕ ವ್ಯಾಪಾರ. ಮತ್ತು ಬಾಹ್ಯ ವ್ಯಾಪಾರ ಅಂದ್ರೇನು? ದೇಶದ ಹೊರಗೆ ನಡೆಯುವ ವ್ಯಾಪಾರ ಬಾಹ್ಯ ವ್ಯಾಪಾರ. ಅರ್ಥ ಆಯ್ತಾ? ಇದು ಉತ್ತರ ಏನು? ಆಂತರಿಕ ವ್ಯಾಪಾರ, ದೇಶದ ಒಳಗೆ ನಡೆಯುವ ವ್ಯಾಪಾರ. ಇನ್ನು 3ನೇ ಮೇನು, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯ ಉತ್ತರಿಸಿ.
ಇವೇನು 2 ಅಂಕದ ಪ್ರಶ್ನೆಗಳು. 6 ಅಥವಾ ಟೋಟಲ್ 12 ಅಂಕ. ಪ್ರತಿ ಪ್ರಶ್ನೆಗೆ 2 ಅಂಕ. 11ನೇ ಕ್ವಶನು, ಮೊಹೆಂಜೊದಾರೊವಿನ ಸ್ನಾನದ ಕೊಳದ ವಿಶೇಷತೆಯನ್ನು ವಿವರಿಸಿ. ವಿಶೇಷತೆ ಕೇಳಿದರೆ, ಅಥವಾ ಚೀನಾದ ಮಹಾಗೋಡೆಯ ಐತಿಹಾಸಿಕ ಮಹತ್ವ ವಿವರಿಸಿ. ಚೀನಾದ ಮಹಾಗೋಡೆಯ ಐತಿಹಾಸಿಕ ಮಹತ್ವ. 11ನೇ ಕ್ವಶನು 2 ಆನ್ಸರ್ ಕೊಡ್ತೀನಿ, ವೇಟ್ ಮಾಡಿ ನೋಡ್ಕೊಳ್ಳಿ. ಸೂಟ ಇಟಿಗಳಿಂದ ಕಟ್ಟಲಾಗಿದೆ. ಕೊಳದಿಂದ ನೀರಿನ ಸೋರಿಕೆ ಆಗದಂತೆ ಎಚ್ಚರ ವಹಿಸಿದ್ದರು. ಎರಡೂ ಬದಿಯಲ್ಲಿ ಇಳಿಯುವ ಮೆಟ್ಟಲುಗಳಿವೆ. ಸ್ನಾನದ ಕೊಳದ ಸುತ್ತಲೂ ಕೊಠಡಿಗಳಿವೆ. ಈ ಕೊಳಕ್ಕೆ ಬಾವಿಯಿಂದ ನೀರನ್ನು ಪೂರೈಸಲಾಗುತ್ತಿತ್ತು. ಬಳಸಿದ ನೀರನ್ನು ಹೊರಬಿಡುವ ವ್ಯವಸ್ಥೆಯನ್ನು ಮಾಡಿದರು. ಈ ಕೊಳವನ್ನು ಮುಖ್ಯ ವ್ಯಕ್ತಿಗಳು ಸ್ನಾನ ಮಾಡಲು ಬಳಸುತ್ತಿದ್ದರು. ಆಮೇಲೆ 10ನೇ ಕ್ವಶನು, ಚೀನಾ ಹಲವು ಸಣ್ಣ ಪುಟ್ಟ ಸಂಸ್ಥಾನಗಳಿಂದ ಒಳಗೊಂಡಿತ್ತು. ನಂತರ ಎಲ್ಲವನ್ನು ಸೇರಿ 7 ದೊಡ್ಡ ರಾಜ್ಯಗಳನ್ನಾಗಿ ನಿರ್ಮಿಸಲಾಯಿತು. ಆಮೇಲೆ ರಾಜ್ಯದ ರಕ್ಷಣೆಗೆ ಗಡಿಯುದ್ದಕ್ಕೂ ಸ್ವತಂತ್ರವಾದ ಗೋಡೆಗಳನ್ನು ನಿರ್ಮಿಸಲಾಯಿತು. ಉತ್ತರ ಭಾಗದಿಂದ ಮಾಡುತ್ತಿದ್ದ ದಾಳಿ ತಡೆಯಲು ನಿರ್ಮಿಸಲಾಯಿತು. ಮಹಾಗೋಡೆಯನ್ನು 7ನೇ ಶತಮಾನದಲ್ಲಿ ಕಟ್ಟಲು ಪ್ರಾರಂಭಿಸಲಾಯಿತು. ಸಾಮಾನ್ಯ ಶಕ ಪೂರ್ವ 16ನೇ ಶತಮಾನದವರೆಗೂ ಕಟ್ಟಲಾಯಿತು. ಗೋಡೆಯ ಉದ್ದ 5000 ಕಿಲೋಮೀಟರ್. ಜಗತ್ತಿನ ವಿಸ್ಮಯಗಳಲ್ಲಿ ಇದು ಕೂಡ ಒಂದಾಗಿದೆ. ಯಾವುದಾದ್ರು 4 ಬರಬೇಕು. ಇಲ್ಲೊಂದು ಪಾಯಿಂಟ್ ಹೇಳ್ತೇನೆ, ತುಂಬ ಜನ ಕೇಳ್ತಾ ಇದ್ದಾರೆ ಸಮಾಜ ವಿಜ್ಞಾನ ವಿಷಯದಲ್ಲಿ ನಾವು ಎಷ್ಟು ಬರಬೇಕು, ಎಷ್ಟು ಮಾರ್ಕ್ಸಿಗೆ ಎಷ್ಟು ಬರಬೇಕಂತ. ನೋಡಿ, 2 ಮಾರ್ಕ್ಸಿಗೆ 4 ಪಾಯಿಂಟು, 3 ಮಾರ್ಕ್ಸಿಗೆ 6 ಪಾಯಿಂಟು, 4 ಮಾರ್ಕ್ಸಿಗೆ 8 ಪಾಯಿಂಟ್ ಬರಬೇಕು. 2 ಮಾರ್ಕ್ಸಿಗೆ 4, 3 ಮಾರ್ಕ್ಸಿಗೆ 6, 4 ಮಾರ್ಕ್ಸಿಗೆ 8 ಪಾಯಿಂಟು ಬರೀಬೇಕು. ಕನಿಷ್ಠ ಬರಬೇಕು. ಜಾಸ್ತಿ ಬರೆದು ಪರವಾಗಿಲ್ಲ. ಒಟ್ಟಿನಲ್ಲಿ ಕನಿಷ್ಠ 2ಕ್ಕೆ 4, 3ಕ್ಕೆ 6, 4ಕ್ಕೆ 8 ಪಾಯಿಂಟನ್ನು ಬರೀರಿ. ಅರ್ಥ ಆಯ್ತಾ? ಕನಿಷ್ಠ ಪಾಯಿಂಟ್ ಬರಬೇಕು. ನೋಡ್ಕೊಳ್ಳಿ. ಇನ್ನು 12ನೇ ಕ್ವಶನ್ ಏನಿದೆ, ಬುದ್ಧನು ಬೋಧಿಸಿದ 6 ಸತ್ಯಗಳು ಯಾವುವು? ಮೋಸ್ಟ್ ಇಂಪಾರ್ಟೆಂಟು. ಅಥವಾ ಸನಾತನ ಧರ್ಮದ ವಿಶೇಷತೆಗಳೇನು? 2 ಕ್ವಶನಿಗೆ ಉತ್ತರ ಕೊಡ್ತೇನೆ. 12ನೇದು ನೋಡ್ಕೊಳ್ಳಿ. ಲೋಕವೆಲ್ಲ ದುಃಖ ಹಾಗೂ ನೋವಿಂದ ಕೂಡಿದೆ. ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಅತಿಯಾದ ಆಸೆಯಿಂದ ಬಿಡುಗಡೆ ಪಡೆದಾಗಲೇ ನೆಮ್ಮದಿಯ ಬದುಕು ಸಾಧ್ಯ. ಅಷ್ಟಾಂಗ ಮಾರ್ಗದ ಅನುಸರಣೆಯಿಂದ ಆಸೆಯಿಂದ ವಿಮುಕ್ತಿ ಸಾಧ್ಯ. ಅಥವಾ ಸನಾತನ ಧರ್ಮದ ವಿಶೇಷತೆಗಳು, ಎಲ್ಲರೂ ಸುಖಿಗಳಾಗಿರಲಿ, ಎಲ್ಲರೂ ರೋಗಗಳ ಚಿಂತನೆಗಳಿಂದ ಮುಕ್ತರಾಗಿರಲಿ, ಎಲ್ಲರೂ ಶುಭವನ್ನೇ ಕಾಣುವಂತಾಗಲಿ, ಯಾರೂ ದುಃಖಿತರಾಗದೇ ಇರಲಿ. ಯಾವುದಾದ್ರು 4 ಅಂಶನ ಬರಬೇಕು. 4 ಅಂಶ ಸಾಕು. ಸೊ 4 ಕೊಟ್ಟಿದ್ದಾರೆ. ನೆಕ್ಸ್ಟ್ 13ನೇದು, ಪೌರನಾದವನು ಒಂದು ದೇಶದ ಸದಸ್ಯ ಪ್ರಜೆಯಾಗಿ ಹಲವಾರು ಕರ್ತವ್ಯಗಳನ್ನು ನಿರ್ವಹಿಸುತ್ತಾನೆ. ಈ ಹೇಳಿಕೆಯನ್ನು ಸಮರ್ಥಿಸಿ. 13ನೇ ಕ್ವಶನ್ ಉತ್ತರ ಕೊಡ್ತೀನಿ, ವೇಟ್ ಮಾಡಿ ನೋಡ್ಕೊಳ್ಳಿ. ಉತ್ತರ ಇದೆ. ಸ್ಟುಡಿಯೋನ ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ನೀವು ಸ್ಟುಡಿಯೋನ ಪಾಸ್ ಮಾಡಿ ಕ್ವಶನ್ ನೋಡ್ಕೊಳ್ಳಿ. ಒಂದು 4 ಪಾಯಿಂಟ್ ಸಾಕು. ಯಾವುದಾದ್ರು 4 ಅಂಶನ ನೋಡ್ಕೊಳ್ಳಿ. ಸಂವಿಧಾನ ಪಾಲಿಸುವುದು, ರಾಷ್ಟ್ರಗೀತೆ ಮತ್ತು ರಾಷ್ಟ್ರ ಧ್ವಜವನ್ನು ಗೌರವ ಮಾಡಬೇಕು, ದೇಶ ಸೇವೆ ಮಾಡುವುದು, ದೇಶ ರಕ್ಷಣೆ ಮಾಡುವುದು, ಇದು ದೇಶದ ಬಗ್ಗೆನೇ ಇರ್ತದೆ. ನಂತರ 14ನೇ ಕ್ವಶನ್ನು, ಕೃಷಿ ಸಮಾಜದ ಲಕ್ಷಣ ಪಟ್ಟಿ ಮಾಡಿ. ಕೃಷಿ ಸಮಾಜದ ಲಕ್ಷಣಗಳು ಏನೆಲ್ಲ ಇರ್ಬೋದು? 14 ನೋಡ್ಕೊಳ್ಳಿ. ಬೇಸಾಯವನ್ನು ಅವಲಂಬಿಸಿ ಬದುಕುವ ಸಮಾಜ, ಕೃಷಿ ಉತ್ಪನ್ನಗಳೇ ಜೀವನಾಧಾರ, ಒಂದೇ ಕಡೆ ನೆಲೆಸಿರುತ್ತಾರೆ. ಇವೆಲ್ಲ ಪಾಯಿಂಟ್ಸನ್ನು ಬರಬೇಕು. ಅದಾದಮೇಲೆ 15ನೇ ಕ್ವಶನು, ಒಂದು ಸ್ಥಳದ ಸನ್ನಿವೇಶ, ದಿಕ್ಕು ಮತ್ತು ಅಂತರವನ್ನು ಹೇಗೆ ನಿರ್ಧರಿಸಲಾಗುತ್ತದೆ? ಹೇಗೆ ನಿರ್ಧಾರ ಮಾಡ್ತಾರೆ? 15ನೇ ಕ್ವಶನ್ ಆನ್ಸರ್ ನೋಡೋಣ. ನೋಡ್ಕೊಳ್ಳಿ. ಇವೆಲ್ಲ ಪಾಯಿಂಟ್ಸ್ಗಳು. ಭೂಮಿಯು ಗೋಳಾಕಾರವಾಗಿದೆ, ಆದ್ದರಿಂದ ಸ್ಥಳ, ದಿಕ್ಕು ಮತ್ತು ಅಂತರವನ್ನು ಅಳೆಯುವುದು ಕಠಿಣ. ಇದನ್ನು ಪಾಸ್ ಮಾಡಿ ಸ್ಟಾಪ್ ಮಾಡಿಬಿಟ್ಟು ಉತ್ತರ ನೋಡ್ಕೊಳ್ಳಿ ನೀವು. ಇನ್ನು ನೆಕ್ಸ್ಟು 18ನೇ ಕ್ವಶನು. 16ನೇ ಕ್ವಶನು, ಸಹಕಾರಿ ಸಂಘಗಳ ವಿಧಗಳನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್ ಕ್ವಶನು. ಸಹಕಾರಿ ಸಂಘಗಳ ವಿಧಗಳು ನೋಡ್ಕೊಳ್ಳಿ. ಯಾವೆಲ್ಲ ಬರ್ತಾವೆ? ಸಾಲದ ಸಹಕಾರಿ ಸಂಘಗಳು, ಮಾರುಕಟ್ಟೆ, ಉತ್ಪಾದಕರ, ಗ್ರಾಹಕರ, ಬೇಸಾಯಗಾರರ, ಇವೆಲ್ಲ ಬರ್ತವೆ. ಯಾವ್ದು 4 ಬರೀ ಸಾಕು. ನಿಮಗೆ 2 ಮಾರ್ಕ್ಸನ್ನು ಕೊಡ್ತಾರೆ. ಪ್ರತಿ ಪಾಯಿಂಟಿಗೆ ಅರ್ಧ ಮಾರ್ಕ್ಸ್ ನೋಡಿ. ನೆಕ್ಸ್ಟ್ ಮೇನು 17ನೇ ಕ್ವಶನ್ನು, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯದಲ್ಲಿ ಉತ್ತರಿಸಿ. 3 ಅಂಕದ 5 ಪ್ರಶ್ನೆ. ಟೋಟಲಾಗಿ 15 ಅಂಕ. ಪ್ರತಿ ಪ್ರಶ್ನೆಗೆ 3 ಅಂಕ. 5 ಪ್ರಶ್ನೆ. 17 ಗುಪ್ತರ ಕಾಲು ಸಾಹಿತ್ಯದ ಸುವರ್ಣಯುಗ ಸಮರ್ಥಿಸಿ. ಗುಪ್ತರ ಕಾಲು 17 ಕ್ವಶನ್ನು. ಉತ್ತರ ಇದು ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟು. ಕೇಳ್ಬೋದು ಇದು. ಗುಪ್ತರ ಕಾಲ ಬಗ್ಗೆ ಕೇಳ್ತಾರೆ. 3 ಮಾರ್ಕ್ಸಿಗೆ ಎಷ್ಟು ಪಾಯಿಂಟು? ಯಾವ್ದಾದ್ರು 6 ಪಾಯಿಂಟ್ ಬಿಟ್ಟರೆ ಸಾಕು. 6 ಪಾಯಿಂಟು. 1, 2, 3, 4, 5, 6. ನಿಮಗೆ ಹೆಚ್ಚು ಹೋದರೆ ಬರಿಬೋದು. ಹೆಚ್ಚು ಹೋದರೆ ಬರೀ, ಆದರೆ ಕನಿಷ್ಠ 6 ಪಾಯಿಂಟು. ಅರ್ಥ ಆಯ್ತು? ಹೆಚ್ಚು ಬರಿಬೋದು, ಪರವಾಗಿಲ್ಲ. ನೋಡ್ಕೊಳ್ಳಿ. ಇನ್ನು 18, ಚೋಳರ ಗ್ರಾಮಾಡಳಿತದ ಪ್ರಮುಖ ಲಕ್ಷಣ ವಿವರಿಸಿ. ಲಕ್ಷಣಗಳು, ಇದು ಕೂಡ ಇಂಪಾರ್ಟೆಂಟು. 18ನೇ ಕ್ವಶನು. ನೋಡ್ಕೊಳ್ಳಿ. ಇವೆಲ್ಲ ಪ್ರಮುಖ ಲಕ್ಷಣಗಳು. 6 ಅಂಶ ನೋಡ್ಕೊಳ್ಳಿ. ಅದಾದಮೇಲೆ 19, ಹವಾಮಾನ ಮತ್ತು ವಾಯುಗುಣದ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಹವಾಮಾನ ಮತ್ತು ವಾಯುಗುಣದ ವ್ಯತ್ಯಾಸ 19ನೇ ಕ್ವಶನ್ನು. ವಿಡಿಯೋನ ಪಾಸ್ ಮಾಡಿ ಉತ್ತರ ನೋಡ್ಕೊಳ್ಳಿ, ಅಂದರೆ ಸ್ಟಾಪ್ ಮಾಡಿ. ಓಕೆ ನೋಡಿ. ಹವಾಮಾನ, ವಾಯುಗುಣ ಇವು ಎಷ್ಟು? ಒಂದು ವ್ಯತ್ಯಾಸ, 3 ವ್ಯತ್ಯಾಸ ಸಾಕು.
3 ಮಾರ್ಕ್ಸ್ ಕ್ವಶನ್ಸ್ ಇವೆಲ್ಲ, ಅರ್ಥ ಆಯ್ತಾ? 3 ಮಾರ್ಕ್ಸು, 19ರಿಂದ 3 ಮಾರ್ಕ್ಸ್ ಇವೆ, 18, 19 ಎಲ್ಲ 3 ಮಾರ್ಕ್ಸು. ನೆಕ್ಸ್ಟ್ 20ನೇ ಕ್ವಶನ್ನು, ಜಲ ಮಾಲಿನ್ಯದ ದುಷ್ಪರಿಣಾಮಗಳನ್ನು ಪಟ್ಟಿ ಮಾಡಿ. ದುಷ್ಪರಿಣಾಮಗಳು ನೋಡಿ, ನೀರು ಕಲುಷಿತವಾಗ್ತದೆ, ಕಾಲ, ಕ್ಷಯ, ರೋಗಗಳೆಲ್ಲ ಬರ್ತವೆ, ಜಲಚರ ಜೀವಿಗಳಿಗೆ ಹಾನಿ ಆಗ್ತದೆ, ವ್ಯವಸಾಯಕ್ಕೆ ಹಾನಿ ಆಗ್ತದೆ, ಇವೇ ಬರಬೇಕು. ನಂತರ 21, ಶ್ರಮದ ಮಹತ್ವವನ್ನು ವಿವರಿಸಿ. ಶ್ರಮದ ಮಹತ್ವ ನೋಡ್ಕೊಳ್ಳಿ, ಇದು ಶ್ರಮದ ಮಹತ್ವಗಳು ಯಾವುದೋ 6 ಅಂಶಗಳು ನೋಡ್ಕೊಳ್ಳಿ. 22, ಕೆಳಗಿನ ಪ್ರಶ್ನೆಗಳಿಗೆ 6ರಿಂದ 8 ಅಂಕಗಳು ತರಿಸಿ. ಇವೇನು 4 ಅಂಕ ಪ್ರಶ್ನೆಗಳು, 2 ಅರ್ಥವಟ್ಟಿಲಾಗಿ 8 ಅಂಕ, ಪ್ರತಿ ಪ್ರಶ್ನೆಗೆ 4 ಅಂಕ. 22, ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ರಮುಖ ಲಕ್ಷಣವನ್ನು ವಿವರಿಸಿ. 23, ಸಾಗರದ ಉಬ್ಬರವಿಳಿತಗಳು ಮಾನವನ ಜೀವನಕ್ಕೆ ಸಹಕಾರಿಯಾಗಿವೆ, ಸಮರ್ಥಿಸಿ. 22, 23 ಆನ್ಸರ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. 22, 23, 22 ಇದು ಮತ್ತು 23 2 ಉತ್ತರವೇ. 8 ಪಾಯಿಂಟು, ಕನಿಷ್ಠ 8 ಪಾಯಿಂಟ್ ಬರಬೇಕು, 4 ಮಾರ್ಕ್ಸಿಗೆ 8 ಪಾಯಿಂಟು ನೋಡ್ಕೊಳ್ಳಿ. ಅದಾದಮೇಲೆ ಲಾಸ್ಟ್ ಕ್ವಶನ್ ಹೋಗೋಣ. ಲಾಸ್ಟ್ ಕ್ವಶನ್ನು ಯಾವುದು? ಭಾರತ ನಕ್ಷೆಯನ್ನು ಬರೆದು ಈ ಕೆಳಗಿನ ಸ್ಥಳ ಗುರುತಿಸಿ. 5 ಮಾರ್ಕ್ಸಿಗೆ ಕೊಡ್ತಾರೆ. ಭಾರತ ನಕ್ಷೆ ತೆಗೆಯೋಕ್ಕೆ 1 ಅಂಕ, ಈ ಸ್ಥಳ ಗುರುತಿಸೋಕ್ಕೆ 4 ಅಂಕ. ನೀವೇ ಭಾರತ ನಕ್ಷೆಯನ್ನು ತೆಗಿಬೇಕು, ನಿಮ್ಮೊಂದು ಆನ್ಸರ್ ಬುಕ್ಲೆಟಲ್ಲಿ ಪೇಪರಲ್ಲಿ ನೀವು ತೆಗಿಬೇಕು. ಪೇಪರಲ್ಲಿ ತೆಗೆದುಬಿಟ್ಟು ಈ 4 ಸ್ಥಳ ಗುರುತಿಸಬೇಕು. ತುಂಬ ಜನ ಕೇಳ್ತಾರೆ ಇವೇ ಬರ್ತಾವಂತ. ಇವೇ ಬರೋದಿಲ್ಲ, ಬರ್ಬೋದು, ಎಲ್ಲ ಕೂಡ ಬರೋದಿಲ್ಲ, ಅರ್ಥ ಆಯ್ತಾ? ಆಲ್ಮೋಸ್ಟ್ ನಮ್ಮ ಸಮಾಜ ವಿಜ್ಞಾನ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಎಲ್ಲ ಸ್ಥಳಗಳನ್ನು, ಅವ್ರು ನೋಡ್ಕೊಳ್ಳಿ. ಹೇಳೋಕ್ಕಾಗಲ್ಲ ಯಾವ್ದು ಬರ್ತಾವಂತ, ಒಟ್ಟಿನಲ್ಲಿ 4 ಸ್ಥಳ ಕೊಡ್ತಾರೆ, ಅರ್ಥ ಆಯ್ತಾ? ಇವು ಇಂಪಾರ್ಟೆಂಟ್ ನೋಡಿ. ತಲೆಕಾಡು, ಅಜಂತ, ಕಂಚಿ, ಹಿಮಾಲಯ ಪರ್ವತ ಶ್ರೇಣಿ. 24 ಕರೆಕ್ಟ್ ಬಿಡ್ತೀನಿ ನೋಡಿ. ಈ ರೀತಿ ನೀವು ನಿಮ್ಮ ಒಂದು ಪೇಪರಲ್ಲಿ ನಕ್ಷೆ ತೆಗಿಬೇಕು, ನಕ್ಷೆ ತೆಗೆದು ಗುರುತಿಸಬೇಕು. ಅಟ್ಲೀಸ್ಟ್ ಏನು ಮಾಡಿ, ಟ್ರೈ ಮಾಡಿ ಬನ್ನಿ. ನಕ್ಷೆ ತೆಗೆದ್ರೆ 1 ಮಾರ್ಕ್ಸ್ ನೋಡಿ, ನಕ್ಷೆಗೆ 1 ಮಾರ್ಕ್ಸು, ಸ್ಥಳಗಳಿಗೆ 4 ಮಾರ್ಕ್ಸು. ಸೊ ನೋಡಿ, ಹಿಮಾಲಯ ಪರ್ವತ ಶ್ರೇಣಿ, ಅಜಂತ, ಕಂಚಿ, ತಲೆಕಾಡು ಇಲ್ಲೆಲ್ಲ ಬರ್ತವೆ, ನೋಡ್ಕೊಳ್ಳಿ. ಇಷ್ಟೊಂದು ಕ್ವಶನ್ ಪೇಪರು ಈಗಾಗಲೇ ಚಾನಲ್ ಮೇಲೆ 8ನೇ ತರಗತಿ SA2 ಎಕ್ಸಾಮ್ಗೆ ಎಲ್ಲ ವಿಷಯ, ಕನ್ನಡ, ಇಂಗ್ಲೀಷು ಎಲ್ಲ ವಿಷಯದ ಮಾಡೆಲ್ ಕ್ವಶನ್ ಪೇಪರ್ ಹಾಕಿದ್ದೀನಿ. ಬೋರ್ಡರ್ ಬಿಟ್ಟು ಮಾಡೆಲ್ ಕ್ವಶನ್ ಪೇಪರ್ ಹಾಕಿದ್ದೀನಿ. ಚೆನ್ನಾಗಿ ನೋಡ್ಕೊಳ್ಳಿ, ಫ್ರೆಂಡ್ಸ್ ಶೇರ್ ಮಾಡಿ. ಏನೇ ಸಮಸ್ಯೆ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.